ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನನ್ನನ್ನು ಹೀಗೆ ಯಾಕೆ ರೆಡಿ ಮಾಡಿ ಕೂರಿಸಿದ್ರೆ ಅದನ್ನ ಹೇಳಿ. ಅದನ್ನ ಹೇಳೋದಕ್ಕೆ ನಾನು ರೆಡಿಯಾಗಿ ಬರಬೇಕು. ನೀವು ಪ್ಲೀಸ್ ಆಚೆ ವೇಟ್ ಮಾಡ್ತೀರಾ? ನೀವು ರೆಡಿ ಆಗ್ಬೇಕಾ? ಹಾ. ಓಕೆ. ಜಯದೇವ್ ಅವರೇ, ಏನಾಯ್ತು? ಫೋನ್ ಮಾಡಿ ಹೊರಗಡೆ ಬರೋದಕ್ಕೆ ಯಾಕೆ ಹೇಳಿದ್ರಿ? ಹೇಳ್ತೀನಿ. ಯಾವನ್ರಿ ಅವನು? ಯಾರು ನಿಮಗೆ ಪ್ರಪೋಸ್ ಮಾಡಿದ್ದು? ಎಲ್ಲಿದ ತೋರಿಸಿ ಅವನು, ನಾನು ವಿಚಾರಿಸ್ಕೊತೀನಿ ಅವನ. ಅಯ್ಯೋ, ಅದಕ್ಕೆ ನೀವ್ಯಾಕೆ ಎಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಏನೋ ಚಿಕ್ಕ ಹುಡುಗ, ಬುದ್ಧಿ ಇಲ್ಲದೆ ಇರೋ ಹುಡುಗ ಏನೇನೋ ಹೇಳ್ಬಿಟ್ಟ. ಅದನ್ನ ಯಾಕೆ ದೊಡ್ಡ ವಿಷಯ ಮಾಡೋದು ಅಲ್ವಾ? ರೀ, ನೀವೀಗ ಅನ್ಕೊಂಡ್ ಕೂತ್ಕೊಂಡ್ರೆ ಇಂಥವ್ರು ಜಾಸ್ತಿ ಆಗ್ತಾನೆ ಇರ್ತಾರೆ ದಿನ ದಿನ. ಅಯ್ಯೋ ಪಾಪ ಅನ್ಬಾರ್ದು ಇಂಥವ್ರಿಗೆಲ್ಲ. ಅವ್ನು ಯಾರು ಅಂತ ನನಗೆ ತೋರಿಸಿ, ನಾನು ಅವನಿಗೆ ಬುದ್ಧಿ ಕಲಿಸ್ತೀನಿ. ಅಲ್ಲ ರೀ, ಎಷ್ಟೇ ಧೈರ್ಯ ಅವನಿಗೆ? ಅದು ಹೆಂಗ್ರಿ ಬಂದು ಪ್ರಪೋಸ್ ಮಾಡ್ತಾನೆ ನಿಮ್ಗವನು? ಅದರಲ್ಲೂ ನಮ್ಮ ದಿವಾನ್ ಫ್ಯಾಮಿಲಿಗೆ ಸೇರೋ ಹೆಣ್ಮಕ್ಳ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ ಅಂದ್ರೆ ಎಷ್ಟಿರ್ಬೇಡ ಅವನಿಗೆ. ಅಯ್ಯೋ, ದಿವಾನ್ ಫ್ಯಾಮಿಲಿನ? ಸದಾಶಿವ್ ಫ್ಯಾಮಿಲಿ ಒಳಲ್ವಾ ನಾನು? ಅಪಿ, ಐ ಮೀನ್ ಟು ಸೇ, ನಿಮ್ಮನೆ ಬೇರೆ ನಮ್ಮನೆ ಬೇರೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ನಾವೆಲ್ಲರೂ ಒಂದೇ ಮನೆ ಅಂತಾನೆ ನಾನು ಭಾವಿಸಿರೋದು. ನಿಜ ತಾನೆ? ಸಿ, ನೀವು ನಾವೇ, ನಾವು ನೀವೇ, ನಾವೆಲ್ಲ ಹಾಗೆ ತಾನೇ ಇರೋದು. ಹಾ, ಕರೆಕ್ಟ್. ನಮ್ಮ ಮಧ್ಯ ಆ ಥರದೊಂದು ಬಾಂಡಿಂಗ್ ಇದೆ. ಎಲ್ಲ ಫ್ಯಾಮಿಲಿನೂ ಹಾಗಿರಲ್ಲ ಅಲ್ವಾ? ಅದಕ್ಕೆ ರೀ ಕೇಳ್ತಾ ಇದ್ದೀನಿ, ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್. ನಮ್ಮ ಮನೆ ಹೆಣ್ಮಕ್ಳ ಜೊತೆ ಹೆಂಗ್ರಿ ಮಿಸ್ಬಿಹೇವ್ ಮಾಡ್ತಾನೆ? ಬನ್ನಿ ತೋರಿಸಿ ಅವನ್ನ. ಅಲ್ಲ, ಇರ್ಲಿ ಬಿಡಿ. ಸುಮ್ಮನೆ ಈ ವಿಷಯ ಎಲ್ಲ ಮನೇಲಿ ಗೊತ್ತಾದ್ರೆ ಇಲ್ದೇ ಇರೋ ಹೆಡ್ಡೇಕು. ಇದನ್ನ ಜಾಸ್ತಿ ಬೆಳೆಸೋದು ಬೇಡ, ಇಲ್ಲಿಗೆ ಬಿಟ್ಬಿಡಿ. ಮತ್ತೆ ಇಂಥ ದೊಡ್ಡ ಸಿಟಿನಲ್ಲಿ ಅಂತ ಚಿಕ್ಕ ಚಿಕ್ಕ ವಿಷಯಗಳು ನಡೀತಾನೆ ಇರತ್ತಲ್ವಾ? ಅವನೇನಾದ್ರೂ ಮತ್ತೆ ನನ್ನ ಹಿಂದೆ ಬಿದ್ರೆ ನಾನು ಖಂಡಿತ ನಿಮಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಓಕೆನಾ? ಖಂಡಿತ ಫೋನ್ ಮಾಡ್ತೀರಾ? ಹಾ, ಡೆಫಿನೆಟ್ಲಿ. ಗುಡ್. ನೀವು ನನಗೇನಾದ್ರೂ ಹೇಳಿದ್ರೆ ಅಲ್ವಾ ನಾನು ಆಕ್ಷನ್ ತಗೊಳಕ್ಕಾಗೋದು. ಯಾಕೆಂದ್ರೆ ಅಪ್ಪಿ, ನನಗೆ ನಮ್ಮವ್ರು ತುಂಬಾ ಇಂಪಾರ್ಟೆಂಟ್. ನಮ್ಮವ್ರಿಗೆ ಯಾರಿಗೂ ಎಲ್ಲೂ ಯಾವತ್ತೂ ಯಾವ ತೊಂದರೆನೂ ಆಗಬಾರ್ದು ಅನ್ನೋದೇ ನನ್ನ ಕಾಳಜಿ. ಅದಕ್ಕೆ ಹೇಳ್ತೀನಿ ಅಷ್ಟೇನೆ. ನನಗೆ ಸ್ವಲ್ಪ ಸೆಂಟಿಮೆಂಟು ಜಾಸ್ತಿ, ಯುನೋ. ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್. ಓಕೆ, ಬಟ್ ಅಪ್ಪಿ, ಏನೇ ಆದರೂ ಕಾಲ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ? ಹಾ, ಮಾಡ್ತೀನಿ. ಗುಡ್ ನೈಟ್ ಅಪ್ಪಿ. ಹಾ, ಗುಡ್ ನೈಟ್. ಮೈ ಡಿಯರ್ ಬಟರ್ಫ್ಲೈ, ಹೋಗು, ನೆಮ್ಮದಿಯಾಗಿ ನಿದ್ದೆ ಮಾಡು. ರಾತ್ರಿ ಕನ್ಸಲ್ ಬರ್ತೇನೆ. ಗೆಳೆಯ, ನಿನ್ನ ಟೆನ್ಷನ್ ನಂಗೆ ಅರ್ಥ ಆಗುತ್ತೆ. ಡೋಂಟ್ ವರಿ, ಅಟ್ ಎನಿ ಕಾಸ್ಟ್ ಇವತ್ತು ಮೇಲ್ ಮಾಡ್ತೀನಿ. ಓಕೆನಾ? ಅದಕ್ಕೆಲ್ಲ ಕಣ ನಾನು ಫೋನ್ ಮಾಡಿದ್ದು. ಮತ್ತೆ ಆನಂದ, ಇಲ್ಲಿ ಭೂಮಿಕಾ ಅವ್ರಿಗೆ ಏನಾಗಿದೆಯೋ? ನನ್ನನ್ನು ನೀಟಾಗಿ ರೆಡಿ ಮಾಡಿಸಿ ಸರ್ಪ್ರೈಸ್ ಕೊಡ್ತೀನಿ ಅಂತ ಇದಾರಲ್ಲ. ಏನು? ಅದಕ್ಕೆ ಸರ್ಪ್ರೈಸ್ ಕೊಡ್ತಾ ಇದ್ದಾರಾ? ಗೆಳೆಯ, ಹೆಂಡತಿ ಸರ್ಪ್ರೈಸ್ ಕೊಡ್ತಿದ್ದಾಳೆ ಅಂದ್ರೆ ಅದಕ್ಕಿಂತ ದೊಡ್ಡ ಸರ್ಪ್ರೈಸ್ ಇನ್ನೊಂದಿಲ್ಲ ಕಣೋ. ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್ ಗೆಳೆಯ. ಹೇಳೋ, ಏನದು ಸರ್ಪ್ರೈಸು? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಲೈ, ಏನೋ ನೀನು ಸರ್ಪ್ರೈಸ್ ಅಂತ ಹೇಳಿದ್ಮೇಲೆ ಈ ಥರ ಪ್ರಶ್ನೆ ಕೇಳ್ತಾ ಇದೆಯಲ್ಲ? ಓ, ಹೌದಲ್ವಾ? ಸಾರಿ. ಅದು ನಿನ್ನ ವಿಷಯ ಹೇಳಿದ ತಕ್ಷಣ ನಿನಗಿಂತ ಜಾಸ್ತಿ ನಾನೇ ಎಕ್ಸೈಟ್ ಆಗ್ಬಿಟ್ಟೆ ಕಣೋ. ಎಕ್ಸೈಟ್ಮೆಂಟಲ್ಲಿ ಆ ಥರ ಕೇಳ್ಬಿಟ್ಟೆ ಅಷ್ಟೇ. ನೋಡ ಗೆಳೆಯ, ಅವ್ರು ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಲಿ, ಮೈ ಚಳಿ ಬಿಟ್ಟು ಆರಾಮಾಗಿ ಹೋಗ್ಬಾ. ಬರ್ತಿದ್ದಂಗೆ ನನಗೊಂದು ಫೋನ್ ಮಾಡೋ, ಕಾಯ್ತಾ ಇರ್ತೀನಿ. ಬಾಯ್ ಬಾಯ್. ಈಗಲಾದ್ರೂ ಹೇಳ್ರಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗುತ್ತೆ. ನೀವು ಕಣ್ಣು ಮುಚ್ಕೊಳ್ಳಿ. ಹೋಗ್ಲಿ, ಕಣ್ಣು ಮುಚ್ಕೊಳ್ಳಿ. ನೀವು ನಾನು ಹೇಳ್ತಿದ್ದೀನಿ. ಕೈ ತೆಗೀರಿ. ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ನನ್ನ ಜೊತೆಗೆ ಬನ್ನಿ. ಅರೆ, ಮೆಟ್ಲಿದೆ ಏನು ರೀ? ಹುಷಾರು, ಏನು ಆಗಲ್ಲ. ಬರಿ. ಎಷ್ಟು ಬಳಿಕೋತಿರ್ರಿ? ಏನ್ರಿ ಸೀಕ್ರೆಟ್?
ಏನ್ ಹೇಳಿ? ಒಂದೇ ಸೆಕೆಂಡ್ ರೆಡಿ ಏನ್ರಿ ಇದು ಇಷ್ಟೊಂದು ಐಟಮ್ಸ್ ಎಲ್ಲ ರೆಡಿ ಮಾಡಿಸ್ಬಿಟ್ಟಿದ್ದೀರಾ? ಮಾಡ್ಸಲ್ಲ, ಹಾ? ನಾನೇ ನನ್ನ ಕೈಯಾರ ಮಾಡಿದ್ದು. ನೀವೇ ಮಾಡಿರೋದಾ? ಯಾವಾಗಲೂ ನೀವು ನನಗೆ ಸರ್ಪ್ರೈಸ್ ಕೊಡ್ತಿದ್ರಲ್ಲ, ಅದಕ್ಕೆ ಇವತ್ತು ಫಾರ್ ಅ ಚೇಂಜ್ ನಾನು ನಿಮಗೆ ಸರ್ಪ್ರೈಸ್ ಕೊಟ್ಟಿದ್ದೀನಿ. ಅಲ್ಲ ರೀ, ಸರ್ಪ್ರೈಸ್ ಎಲ್ಲ ಓಕೆ, ಇಷ್ಟೊಂದೆಲ್ಲ ಯಾಕೆ ತೊಂದರೆ ತೊಗೊಳಕ್ ಹೋದ್ರಿ? ನನಗೊಂದು ಮಾತು ಹೇಳೋದಲ್ವಾ, ನಾನೇ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೆ ನಿಮ್ಮನ್ನ. ಹೊರಗಡೆ ಹೋದ್ರೆ ನನ್ನ ಸರ್ಪ್ರೈಸ್ ಎಲಿಮೆಂಟ್ ಹೇಗೆ ವರ್ಕೌಟ್ ಆಗುತ್ತೆ ಹೇಳಿ? ಕರೆಕ್ಟ್. ಲುಕ್ಸ್ ಅಮೇಜಿಂಗ್. ಲೆಟ್ ಮಿ ಟೇಸ್ಟ್. ರೀ, ಇದೇನು ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀರಾ? ಇಟ್ಸ್ ವೆರಿ ಟೇಸ್ಟಿ. ಇಟ್ಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ನನಗೆ ಟೇಸ್ಟ್ ಮಾಡಿದ್ಮೇಲಂತೂ ತಡ್ಕೊಳಕ್ಕಾಗ್ತಾ ಇಲ್ಲ. ಯಾರನ್ನಾದ್ರೂ ಬಡಿಸೋದಕ್ಕೆ ಕಳಿಸಿ, ಬನ್ನಿ. ನೀವು ಕೂತ್ಕೊಳ್ಳಿ, ಇಬ್ರು ಕೂತ್ಕೊಂಡು ಊಟ ಮಾಡೋಣ. ಬನ್ನಿ, ಬಿಸಿ ಬಿಸಿ ಇದ್ದಾಗ ತಿಂದ್ಬಿಡ್ಬೇಕು. ಬನ್ನಿ. ನಾನು ಕೂತ್ರೆ ನಿಮಗೆ ಯಾರು ಬಡಿಸೋದು? ಅರೆ, ಮನೇಲಿ ಅಷ್ಟೊಂದು ಜನ ಕೆಲಸದವ್ರು ಇದಾರಲ್ಲ. ಅವ್ರಿಗೆಲ್ಲ ನಾನು ರಜಾ ಕೊಟ್ಬಿಟ್ಟೆ. ರಜಾ ಕೊಟ್ಟಿದ್ದೀರಾ? ಯಾಕೆ? ಯಾಕೆಂದ್ರೆ ನಾನು ನನ್ನ ಕೈಯಾರೆ ಅಡುಗೆ ಮಾಡಿದ್ದೀನಿ, ನಾನೇ ನಿಮಗೆ ಬಡಿಸ್ಬೇಕು. ಅದಕ್ಕೆ ನೀವು ಹೊಟ್ಟೆ ತುಂಬ ಊಟ ಮಾಡಿ, ನಾನು ಬಡಿಸ್ತೀನಿ. ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ದೀರಾ? ಥ್ಯಾಂಕ್ಸ್ ಹೇಳ್ಬಿಡಿ, ಇಲ್ಲಾಂದ್ರೆ ನಾನು ಮಾಡಿದ್ದಕ್ಕೆ ಯಾವ ಅರ್ಥನೂ ಇರೋದಿಲ್ಲ, ಎಲ್ಲ ವೇಸ್ಟ್ ಆಗೋಗುತ್ತೆ. ನಾನು ಇದನ್ನೆಲ್ಲ ನಿಮಗೋಸ್ಕರ ಇಷ್ಟಪಟ್ಟು ಮಾಡಿದ್ದೀನಿ. ನಾನು ಥ್ಯಾಂಕ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಓಕೆ, ನೋ ಥ್ಯಾಂಕ್ಸ್. ನೀವು ಇಷ್ಟಪಟ್ಟು ಮಾಡಿದ್ರು ನನಗಿಷ್ಟ ಆಗಿರೋದನ್ನು ಮಾಡಿದ್ದೀರಾ, ಸೊ ನಾನು ಥ್ಯಾಂಕ್ಸ್ ಹೇಳಲೇಬೇಕಲ್ವಾ? ಇಲ್ಲದೆ ಹೋದರೆ ತೃಪ್ತಿ ಇರಲ್ಲ, ನಾನು ತಿಂದಿದ್ದು ಅರ್ಗಲ್ಲ. ಸರಿ, ಓಕೆ, ನಿಮ್ಮ ಥ್ಯಾಂಕ್ಸ್ನ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಓಕೆ, ಈಗ ನೀವು ಊಟ ಮಾಡಿ. ನೀವು ಕೂತ್ಕೊಳ್ಳಿ, ಒಟ್ಟಿಗೆ ಊಟ ಮಾಡೋಣ. ಏನು ಹಾಗೆ ನೋಡ್ತಾ ಇದ್ದೀರಾ? ಅರೆ, ಕೂತ್ಕೊಳ್ಳಿ. ಅಲ್ಲ, ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಥ್ಯಾಂಕ್ ಯು. ನೀವು ಕೂತ್ಕೊಳ್ಳಿ, ನಾನು ಬಡಿಸ್ಕೊತೀನಿ. ಎಗ್ ಗ್ರೇವಿ ಮಾತ್ರ ಅಲ್ಟಿಮೇಟ್. ಮಸಾಲೆ ಎಷ್ಟು ಬೇಕೋ ಅಷ್ಟೇ ಕರೆಕ್ಟಾಗಿ ನೀಟಾಗಿ ಬಿದ್ದಿದೆ. ಸೂಪರ್. ಹೌದು, ನಿಮ್ಗೆ ಇದೆಲ್ಲ ಆಗ್ಬರೋವಲ್ಲ, ಹೇಗೆ ಮಾಡಿದ್ರೆ? ಅದು ಅಡುಗೆ ಮಾಡೋಕ್ಕೆ ಮುಂಚೆ ಮೊಟ್ಟೆ ಹತ್ರ ಸಾರಿ ಕೇಳ್ಬಿಟ್ಟು ಅಡುಗೆ ಮಾಡಿದೆ. ವಾಟ್? ಮೊಟ್ಟೆ ಹತ್ರ ಸಾರಿ ಕೇಳಿದ್ರಾ? ಓ ಮೈ ಗಾಡ್, ಯು ನಾಟ್ ಜಸ್ಟ್ ಅಮೇಝಿಂಗ್, ಯು ಆರ್ ಅಮ್ಯೂಸಿಂಗ್. ಇದಕ್ಕೆಲ್ಲ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಮತ್ತೆ ನಿಮಗಿಷ್ಟ ಅಂದಮೇಲೆ ಏನಾದರೂ ಮಾಡಲೇಬೇಕಲ್ವ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.